ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಎಸ್, ಹಿರಿಯೂರು ಅಖಾಡದ ಟಿಕೆಟ್ ವಿಚಾರದಲ್ಲಿ ಅದರಲ್ಲೂ ಕೂಡ ಕಾಂಗ್ರೆಸ್ನಲ್ಲೂ ಕೂಡ ಒಂದು ಟೆನ್ಷನ್ ಇದೆ. ಸೇಮ್ ಟೆನ್ಷನ್ ಬಿಜೆಪಿ ಜೆಡಿಎಸ್ಗೂ ಇದೆ. ಸೊ ಸುಧಾಕರ್ ನಿಧನದಿಂದ ತೆರವಾಗಿರುವಂತಹ ಕ್ಷೇತ್ರ ಇದು ಹಿರಿಯೂರು ವಿಧಾನಸಭಾ ಕ್ಷೇತ್ರ. DKಶಿ ಆಪ್ತರು ಜೊತೆಗೆ ಕೆಲವೊಂದಿಷ್ಟು ಕಾಂಗ್ರೆಸ್ ನಾಯಕರು ಈಗಾಗಲೇ ಪ್ರಚಾರವನ್ನ ದೊಡ್ಡ ಮಟ್ಟದಲ್ಲಿ ಶುರು ಮಾಡಿಕೊಂಡಿದ್ದಾರೆ. ಈಗಾಗಲೇ ಸುಧಾಕರ್ ಮಗ ಸುಹಾಸ್ ಸಹಜವಾಗಿಯೇ ಪ್ರಚಾರವನ್ನ ಶುರು ಮಾಡಿದ್ದಾರೆ. ಅವರ ಬೆಂಬಲಿಗರು ಕೂಡ ಅವ್ರಿಗೆ ಸಾಥ್ ಆಗಿ ಜೊತೆಯಾಗಿ ನಿಂತ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಮಾಜಿ MLA ಪೂರ್ಣಿಮಾ ಶ್ರೀನಿವಾಸ್ ಕೂಡ ಪ್ರಚಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಕ್ಷೇತ್ರದಲ್ಲಿ ಜಾಸ್ತಿ ಸುತ್ತಾಟವನ್ನ ಮಾಡ್ತಾ ಇದ್ದಾರೆ ಪೂರ್ಣಿಮಾ ಶ್ರೀನಿವಾಸ್. ಮತ್ತೊಬ್ಬರು ಸಣ್ಣ ಚಿತ್ತಯ್ಯ, ಇವರು ಕೂಡ ಕಾಂಗ್ರೆಸ್ ಪರವಾಗಿ ತಾನು ಕೂಡ ಅಭ್ಯರ್ಥಿ ಅಥವಾ ಆಕಾಂಕ್ಷಿ ಅಂತ ಸಣ್ಣ ಚಿತ್ತಯ್ಯ ಕೂಡ ದೊಡ್ಡ ಮಟ್ಟದ ಪ್ರಚಾರವನ್ನ ಶುರು ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿಗೆ ಕಾಂಗ್ರೆಸ್ನ 3 ಟಫ್ ಕ್ಯಾಂಡಿಡೇಟ್ಸ್ ಇದ್ದಾರೆ. ಒಬ್ರು ಸುಹಾಸ್, ಇನ್ನೊಬ್ರು ಪೂರ್ಣಿಮಾ ಶ್ರೀನಿವಾಸ್, ಮತ್ತೊಬ್ರು ಸಣ್ಣ ಚಿತ್ತಯ್ಯ. ಸೊ ಈ 3 ಜನಕ್ಕೆ ಯಾರು ಟಿಕೆಟ್ ಸಿಗ್ತಾರೆ ಅನ್ನೋ ಒಂದು ಕುತೂಹಲ ಇದೆ, ಒಂದು ಟೆನ್ಷನ್ ಇದೆ. ಸುಹಾಸ್ ಇನ್ನು ಸಣ್ಣ ಹುಡುಗ, ಅವ್ರಿಗೆ ರಾಜಕಾರಣದಲ್ಲಿ ಯಾವುದೇ ರೀತಿಯ ಪಳಗಿಲ್ಲ. ಇನ್ನು ಕೂಡ ರಾಜಕಾರಣದಲ್ಲಿ ಹೆಂಗೆ ಟಿಕೆಟ್ ಕೊಡೋದು, ಲೈಕ್ ದಾವಣಗೆರೆಯಲ್ಲಿ ಹೆಂಗಾಯ್ತು ಸಮರ್ಥ ಶಾಮ್ನೂರು ಹೆಂಗೆ ಎಂಟ್ರಿ ಕೊಟ್ಟರು ಶಾಮ್ನೂರು ಅವರ ಒಂದು ಕ್ಷೇತ್ರದಲ್ಲಿ, ಅದೇ ರೀತಿಯ ಒಂದು ಸನ್ನಿವೇಶ ಹಿರಿಯೂರಲ್ಲೂ ಇದೆ. ಇನ್ನು ಸಣ್ಣ ಹುಡುಗ ಯಾಕೆ ಈಗಲೇ ಅವಕಾಶ ಕೊಡ್ತೀರಿ, ನಮ್ಗೆ ಅವಕಾಶ ಕೊಡಿ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ. ಸೊ ಮಾರುತಿ 3 ಜನ ಟಫ್ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ. ಸುಹಾಸ್, ಸುಧಾಕರ್, ಪೂರ್ಣಿಮಾ ಶ್ರೀನಿವಾಸ್ ಮತ್ತೆ ಸಣ್ಣ ಚಿತ್ತಯ್ಯ. ಇದರಲ್ಲಿ ಪೂರ್ಣಿಮಾ ಶ್ರೀನಿವಾಸ್ ಈಗಾಗಲೇ ಬಿಜೆಪಿಯಿಂದ MLA ಆಗಿದ್ರು. 23ರಲ್ಲಿ ಬಿಜೆಪಿಯಿಂದಲೇ ಸೋತಿದ್ರು. ಅದಾದ ನಂತರ ಕಾಂಗ್ರೆಸ್ ಬಂದ್ರು. ಕಾಂಗ್ರೆಸ್ನಲ್ಲಿ ಈಗ ಅವರ ಪತಿ MLC ಕೂಡ ಆಗಿದ್ದಾರೆ. ಅಂದ್ರೆ ಸ್ಟ್ರಾಂಗ್ ಆಗಿ ಬೇರೂರಿದ್ದಾರೆ. ಯಾಕಂದ್ರೆ DK ಶಿವಕುಮಾರ್ CM ಆಗಿದ್ದಾರೆ. ಅವರ ಅತ್ಯಂತ ಆಪ್ತರು. ಒಂದು ಕಾಲದಲ್ಲಿ ಎ ಕೃಷ್ಣಪ್ಪ ಅಂಡ್ DK ಶಿವಕುಮಾರ್ ಜೋಡಿ ಇತ್ತು SM ಕೃಷ್ಣ ಪೀರಿಯಡ್ ಅಲ್ಲಿ 2004 99 SM ಕೃಷ್ಣ ಮತ್ತೆ ಅವರಿಬ್ಬರು ಲೆಫ್ಟ್ ಟು ರೈಟ್ ಯಾರಪ್ಪ ಅಂದ್ರೆ ಎ ಕೃಷ್ಣಪ್ಪ ಮತ್ತೆ DK ಶಿವಕುಮಾರ್. ಸೊ ಇವತ್ತು ಅದೇ DK ಶಿವಕುಮಾರ್ CM ಆಗಿದ್ದಾರೆ. ಪೂರ್ಣಿಮಾ ಶ್ರೀನಿವಾಸ್ ಅವರ ಕುಟುಂಬಕ್ಕೆ ಅತ್ಯಾಪ್ತರು. ಸೊ ಅಲ್ಲೂ ಒಂದು ಟಿಕೆಟ್ ಕೊಡ್ಬೇಕಾ ಬೇಡ, ಕೊಡಬೇಕು ಅನ್ನೋ ಒಂದು ಗೊಂದಲ. ಅದೇ ರೀತಿ ಸುಧಾಕರ್ ಕೂಡ DK ಶಿವಕುಮಾರ್ ಅವರಿಗೆ ಅತ್ಯಾಪ್ತರು. ಅವ್ರ ಮಗನಿಗೆ ಟಿಕೆಟ್ ಕೊಡ್ಬೇಕಾ ಬೇಡ ಅನ್ನೋ ಲೆಕ್ಕಾಚಾರ. ಜೊತೆಯಾಗಿ ಸರ್ಕಾರಿ ಅಧಿಕಾರಿ ಆಗಿದ್ದಂತಹ ಸಣ್ಣ ಚಿತ್ತಯ್ಯ ಕೂಡ ಈಗ ಟಿಕೆಟ್ ರೇಸ್ ಅಲ್ಲಿ ಇದ್ದಾರೆ. ಅವರು DK ಶಿವಕುಮಾರ್ ಹೆಸರು ಹೇಳ್ತಾರೆ. ಹೆಂಗೆ ಈ ಒಂದು ಟೆನ್ಷನ್, ಒಂದು ಫೈಟ್ ಅಲ್ಲಿ DK ಶಿವಕುಮಾರ್ಗೆ ಯಾವ ತರ ಹೊರಗಡೆ ಬರ್ತಾರೆ ಇದರಿಂದ ಅಂತ? ಅಲ್ಲ, ಖಂಡಿತ. ಈಗ ಮೊದಲನೇದಾಗಿ DK ಶಿವಕುಮಾರ್ ಅವ್ರಿಗೆ ಹಿರಿಯೂರು ಯಾರನ್ನ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅನ್ನೋದೇ ದೊಡ್ಡ ಟೆನ್ಷನ್. ಗೆಲ್ಲೋದು ಒಂದ್ ಕಡೆ, ಆಡಳಿತ ಪಕ್ಷಕ್ಕೆ ಸ್ವಲ್ಪ ಗೆಲುವಿನ ಈಸಿನೇ ಇರುತ್ತೆ ಗೆಲ್ಲೋದಕ್ಕೆ. ಆದ್ರೆ ಅಭ್ಯರ್ಥಿ ಆಯ್ಕೆ ಮಾಡೋದ್ರಲ್ಲೇ ಏನಾದ್ರು ಸಣ್ಣ ಪುಟ್ಟ ಸಮಸ್ಯೆಗಳಾದ್ರೆ, ಅದೇನಾದ್ರು ಟಿಕೆಟ್ ಸಿಗದೆ ಇರುವಂತವ್ರು ಬೇರೆ ರೀತಿ ಆಟಗಳು ಆಡ್ಬೋದು ಅನ್ನುವಂತ ಒಂದು ಆತಂಕ ಇದೆ. ಆದ್ರೆ ಎಲ್ಲರೂ ಕೂಡ DK ಶಿವಕುಮಾರ್ ಅವರ ಆಪ್ತರಾಗಿರೋದ್ರಿಂದ ಸುಹಾಸ್ಗೂ ಹೇಳ್ಬೋದು, ಪೂರ್ಣಿಮಾ ಶ್ರೀನಿವಾಸ್ ಅವ್ರಿಗೂ ಹೇಳ್ಬೋದು, ಸಣ್ಣ ಚಿತ್ತಯ್ಯ ಅವ್ರಿಗೂ ಕೂಡ ಹೇಳ್ಬೋದು. ಇಲ್ಲಿ ನೇರ ಪೈಪೋಟಿ ಇರೋದು ಸುಹಾಸ್ ಮತ್ತೆ ಪೂರ್ಣಿಮಾ ಶ್ರೀನಿವಾಸ್ ನಡುವೆ. ಪೂರ್ಣಿಮಾ ಶ್ರೀನಿವಾಸ್ ಹಿಂದೆ ಅದೇ ಕ್ಷೇತ್ರದಿಂದ ಗೆದ್ದು ಬಂದಂಥವ್ರು. ಇವತ್ತು ಕೂಡ ಪೂರ್ಣಿಮಾ ಶ್ರೀನಿವಾಸ್ಗಿಂತಲೂ ಕೂಡ ಆ ಕ್ಷೇತ್ರದಲ್ಲಿ ಕೃಷ್ಣಪ್ಪ ಅವರ ವರ್ಚಸ್ ಇದ್ದೇ ಇದೆ. ಹೇಗೆ KR ಪುರಮಲ್ಲಿ ಇನ್ನೂ ಕೂಡ ವರ್ಚಸ್ ಇದೆಯೋ ಅದೇ ರೀತಿ ಹಿರಿಯೂರಲ್ಲೂ ಕೂಡ ವರ್ಚಸ್ ಇದೆ. ಈಗ ಒಂದು ಕಡೆ ತಮ್ಮದೇ ಆದಂಥ ಒಂದು ಸಮುದಾಯಗಳ ಜೊತೆಗೆ ಬೇರೆ ಬೇರೆ ಸಮುದಾಯಗಳ ಜೊತೆನೂ ಕೂಡ ಉತ್ತಮವಾದಂಥ ರಾಜಕೀಯ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಕಾರಣಾಂತರಗಳಿಂದ 2023ರಲ್ಲಿ ಸೋಲೋದಕ್ಕೆ ಗಂಡ ಕಾರಣ ಅನ್ನುವಂಥದ್ದು ಕೂಡ ಕೆಲವರು ಹೇಳ್ತಾರೆ, ಕೆಲವು ಚರ್ಚೆ. ಮತ್ತೊಂದು ಕಡೆ ಸುಹಾಸ್ಗೆ, ಯಾಕಂತ ಹೇಳಿದ್ರೆ ಕಾಂಗ್ರೆಸ್ಸಲ್ಲಿ ಒಂದು ಸಂಪ್ರದಾಯ ಇದೆ, ಈ ರೀತಿ ಆದಂತಹ ಸಂದರ್ಭದಲ್ಲಿ ಅದೇ ಕುಟುಂಬಕ್ಕೆ ಟಿಕೆಟ್ ಕೊಡಬೇಕು. ಅಕಾಲಿಕ ನಿಧನ ಆದ್ರೆ ಅವ್ರ ಕುಟುಂಬಕ್ಕೆ ಮಕ್ಕಳಿಗೋ ಪತ್ನಿಗೋ ಯಾರು ಇರ್ತಾರೆ ರಾಜಕೀಯವಾಗಿ, ದಾವಣಗೆರೆಯಲ್ಲೂ ಅಪ್ಲೈ ಆಯ್ತು, ಅದೇ ರೀತಿ ಬಾಗಲಕೋಟೆಯಲ್ಲೂ ಕೂಡ ಅಪ್ಲೈ ಆಯ್ತು. ಇಲ್ಲೂ ಕೂಡ ಸುಹಾಸ್ಗಿರೋದು ಅದೇ ಅಭಯ. ನನಗೂ ಕೂಡ ಆ ಕ್ಯಾಟಗರಿಯಲ್ಲಿ ನನಗೂ ಒಂದು ವಿಶ್ವಾಸ ಇದೆ. ಜೊತೆಗೆ DK ಶಿವಕುಮಾರ್ ನಾನು ಕೊಡಕ್ ಆಗೋದಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. KPCC ಅಧ್ಯಕ್ಷರಾಗಿರುವಂತಹ BK ಪ್ರಸಾದ್ ಅವರು ಕೂಡ ಹೇಳಕ್ಕಾಗೋದಿಲ್ಲ. ಸಿದ್ದರಾಮಯ್ಯ ಅವರು ಕೂಡ ಸೇರಿದಂತೆ ಯಾವ ನಾಯಕರು ಕೂಡ ಇಂತಹ ಸಂದರ್ಭದಲ್ಲಿ ನಾವು ನಿಮ್ಮ ಕೊಡಕ್ ಆಗೋದಿಲ್ಲ ಅಂತ ಹೇಳ್ಬೋದು. ಆದ್ರೆ ಈಗ DK ಶಿವಕುಮಾರ್ ಮುಂದೆ ಇರೋದು ಏನಂತ ಹೇಳಿದ್ರೆ, ಈ ಚುನಾವಣೆ ಗೆಲ್ಲೇಬೇಕು ಅಂತ. ಸಿದ್ದರಾಮಯ್ಯ ಅವ್ರ ಕಾಲದಲ್ಲಿ 6 ಬೈ ಎಲೆಕ್ಷನ್ಗಳು ನಡೆದ್ವು. ಎಲ್ಲಾ ಬೈ ಎಲೆಕ್ಷನ್ಗಳನ್ನ ಗೆದ್ಕೊಂಡು ಬಂದರೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಒಂದೂವರೆ ತಿಂಗಳಲ್ಲಿ ಬರ್ತಾ ಇರುವಂತಹ ಚುನಾವಣೆ ಇನ್ನು ದಿನಾಂಕ ಫಿಕ್ಸ್ ಆಗಿಲ್ಲ. ಬಹುತೇಕ ಮುಂದಿನ ತಿಂಗಳು ಆಗಲೇಬೇಕು. ಹಾಗಾಗಿ DK ಶಿವಕುಮಾರ್ ಮನಸ್ಸು ಮಾಡಿದ್ರೆ ಯಾರನ್ನ ಬೇಕಿದ್ರು ಮನವೊಲಿಸಬಹುದು.